ನಮಸ್ಕಾರ ಎಲ್ಲರಿಗೂ. ಪೂರಿ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ. ಭಾಜಿಗೆ ನಾನು ಮಡಿಕೆ ಕಾಳು ತೊಗೊಂಡಿದ್ದೀನಿ. 1 ಗ್ಲಾಸ್ ಮಡಿಕೆ ಕಾಳನ್ನ ನಾನು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಇದನ್ನು ನಾನು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. 8 ಗಂಟೆ ಕಾಲ ನೆನೆಸ್ಬೋದು ಅಥವಾ ಇಡೀ ರಾತ್ರಿ ನೆನೆಸಿ ಇಡ್ಬೋದು. ನಾನು ಈಗ ಅದನ್ನು ಮೊಳಕೆ ಕಟ್ಸಿದ್ದೀನಿ. ಈಗ ಒಂದು ಕುಕ್ಕರಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಚಿಟ್ಕುಟ್ಟಿದ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನಕಾಯಿ ಒಂದು 3 ಹಾಕ್ತಾಯಿದ್ದೀನಿ ಹೆಚ್ಕೊಂಡಿರೋದು. ಸಣ್ಣಗೆ ಹೆಚ್ಕೊಂಡಿರೋ ಅಂಥ 4 ಈರುಳ್ಳಿನ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಶುಂಠಿ ತುರಿದಿರೋ ಅಂಥದ್ದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 3 ಟೊಮೆಟೊ ಸಣ್ಣಗೆ ಹೆಚ್ಚಿರೋ ಅಂಥದ್ದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಸಾರಿನ ಪುಡಿಯನ್ನು ಹಾಕಿ ಹಾಗೆ ಮಡಕೆ ಕಟ್ಟಿರುವಂತಹ ಕಾಳನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಇದು ಒಂದು 2 ವಿಷಲ್ ಆಗೋ ತನಕ ಬಿಡೋಣ. ಕುಕ್ಕರ್ ಪ್ರೆಷರ್ ಇಳಿದಿದೆ. ಈಗ ಮುಚ್ಚಳ ಓಪನ್ ಮಾಡಿ ನೋಡೋಣ. ಬೆಂದಿದೆ ಇದು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ನೀರಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗಾಗಿ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮಗೆ ಭಾಜಿ ರೆಡಿಯಾಗಿದೆ. ಈಗ ಪೂರಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಬೌಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕಿ ನಾನು ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದು ಚಪಾತಿ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಒಂದು ಅರ್ಧ ಗಂಟೆ ನೆನೆಯಲು ಬಿಡ್ತಾ ಇದ್ದೀನಿ. ಈಗ ನೋಡಿ ಇದು ನೆಂದಿದೆ. ಇದನ್ನು ನಾನು ಉಳ್ಳೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ತೀನಿ. ನಾನು ಲಟ್ಟಿಸ್ಲಿಕ್ಕೆ ಇಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟನ್ನ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆ ಕೂಡ ಹಾಕಿ ಲಟ್ಟಿಸ್ತಾರೆ. ನಾವು ಲಟ್ಟಿಸೋ ಮುಂದೆ ನಾವು ತುಂಬ ಒತ್ತಿ ಲಟ್ಟಿಸ್ಬಾರ್ದು, ಹಗುರವಾಗಿ ಲಟ್ಟಿಸ್ಬೇಕು. ಇಲ್ಲ ಅಂತಂದರೆ ಪೂರಿ ಉಬ್ಬೋದಿಲ್ಲ. ಹಾಗೆ ಪೂರಿನ ನಾವು ಲಟ್ಟಿಸೋ ಮುಂದೆ ತುಂಬ ದಪ್ಪವಾಗಿಯೂ ನಾವು ಲಟ್ಟಿಸ್ಬಾರ್ದು, ಹಾಗೆ ತುಂಬ ತೆಳುವಾಗಿಯೂ ಕೂಡ ನಾವು ಲಟ್ಟಿಸ್ಬಾರ್ದು. ಮೀಡಿಯಮ್ ದಪ್ಪ ಇದ್ದರೆ ಸಾಕು. ಈಗ ನಾನು ಬಾಣಲಿಗೆ ಎಣ್ಣೆ ಹಾಕಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಆವಾಗ ನಾವು ಲಟ್ಟಿಸಿರುವಂತಹ ಪೂರಿ ಉಳ್ಳೆಗಳನ್ನು ಹಾಕಿ ಕರಿಬೇಕು. ಪೂರಿಗಳನ್ನು ದೊಡ್ಡ ಊರಿನಲ್ಲೇ ಕರಿಬೇಕು. ದೊಡ್ಡ ಊರಿನಲ್ಲಿ ಕರೆದ್ರೆ ನಿಮಗೆ ಪೂರಿ ಉಬ್ಕೊಂಡು ಬರುತ್ತೆ. ಈಗ ನೋಡಿ ನಮ್ಮ ಪೂರಿ ಮತ್ತು ಭಾಜಿ ರೆಡಿಯಾಗಿದೆ. ಧನ್ಯವಾದಗಳು.